ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನ ಗಣಪತಿ. ಇವತ್ತೊಂದು ಸಿಂಪಲ್ ಡಿಸೈನ್ ಅಂದರೆ ಬೀಡ್ ಇಲ್ಲದೇ ಮಾಡುವಂಥ ಡಿಸೈನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಜರಿ ಇಲ್ಲ, ಅದರಿಂದಾಗಿ ನಾನು ಬೀಡ್ ಯೂಸ್ ಮಾಡಲ್ಲ. ಇದರಲ್ಲಿ ಬರೀ ಥ್ರೆಡ್ ವರ್ಕೇ ತುಂಬ ಇದೆ, ಸಿಂಪಲ್ ಆಗಿದೆ. ಹಾಗಾಗಿ ಸಿಂಪಲ್ಲಾಗಿ ಡಿಸೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಶುರು ಮಾಡೋಣ. ಅದಕ್ಕೆ ನಾನು ಹರಳೆ ದಾರ ತಗೊಂಡಿದ್ದೀನಿ. ಮೊದಲಿಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಒಂದು ಲಾಕ್ ಮತ್ತು ಅದ್ರ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 5 ಚೈನ್ 1 2 3 4 5. ಇದು ಎಲ್ಲಿ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನೋಡಿ ಲಾಕ್ ಮಾಡಬೇಕು. ಇದಕ್ಕೆ ಬೀಡ್ ಹಾಕಲ್ಲ, ಅದರಿಂದಾಗಿ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡಿ, ಇಲ್ಲಾಂದರೆ ಸುಕ್ ಬಂದುಬಿಡುತ್ತೆ ಸ್ಯಾರಿನಲ್ಲಿ. ಡಿಸೈನ್ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ನೋಡಿ ಈ ಥರ ಬರಬೇಕು. ಅಲ್ಲಿಂದ ಮತ್ತೆ 5 ಚೈನ್ 1 2 3 4 5 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಹೀಗೆ ಮಾಡ್ಕೋಬೇಕು. ಅಲ್ಲಿಂದ 7 ಚೈನ್ 1 2 3 4 5 6 7 ಇದನ್ನ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋಂಗಿಲ್ಲ. ಸ್ವಲ್ಪ ಈಗ ನಾವು 5 ಚೈನ್ ಹಾಕಿದ್ವಲ್ಲ ಅಷ್ಟಕ್ಕೇ ಬರೋ ಹಾಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ಆರ್ಚ್ ಬರಬೇಕು. ಅಲ್ಲಿಂದ ಮತ್ತೆ 5 ಚೈನ್ 1 2 3 4 5 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಮತ್ತೆ 5 ಚೈನ್ 2 3 4 5 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. 1 2 3 4 5 ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಮೊದಲಿಗೆ ನಾನು 5 ಚೈನ್ 2 ಟೈಮ್ಸ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ 7 ಚೈನ್, ಅಲ್ಲಿಂದ 3 ಟೈಮ್ಸ್ 5 ಚೈನ್ ಮಾಡ್ಕೋಬೇಕು. ಅಲ್ಲಿಂದ 7 ಚೈನ್. ಫಸ್ಟ್ ಟೈಮ್ ಮಾತ್ರ 5 ಚೈನ್ 2 ಟೈಮ್ಸ್ ಮಾಡಿಕೊಂಡ್ರೆ ಸಾಕು. ಮತ್ತು ಹೆಂಡಿಗೆ ಬರುವಾಗ 5 ಚೈನ್ 2 ಟೈಮ್ಸ್ ಮಾಡಿಕೊಂಡ್ರೆ ಸಾಕು. ಈಗ 7 ಚೈನ್ 1 2 3 4 5 6 7 ಹಿಂದಕ್ಕೇ ಲಾಕ್ ಮಾಡ್ಕೊಳ್ತೀನಿ. ಅಂದರೆ ಆರ್ಚ್ ಬರೋ ಹಾಗೆ ಬರಬೇಕದು. ನೋಡಿ ಇಲ್ಲಿ ಈ ಥರ ಕಾಣಿಸುತ್ತೆ. ಬೇಸ್ ಲೈನ್ ಇದೇ ಥರ ಮಾಡ್ಕೊಂಡು ಹೋಗಬೇಕು. 1 2 3 4 5 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಮತ್ತೆ 5 ಚೈನ್ 1 2 3 4 5 ಮತ್ತೆ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. 3 ಟೈಮ್ಸ್ 5 ಚೈನ್ ಮಾಡ್ಕೋಬೇಕು. ಮತ್ತೊಂದು ಈಗ 2 ಟೈಮ್ಸ್ ಆಗಿದೆ. ಈಗ ಇನ್ನೊಂದು ಸಲ ಮಾಡ್ಕೊಳ್ತೀನಿ. 1 2 3 4 5 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ನೋಡಿ 7 ಚೈನ್, ಅಲ್ಲಿಂದ 3 ಟೈಮ್ಸ್ 5 ಚೈನ್ ಲಾಕ್. ಈ ಥರನೇ ಬೇಸ್ ಲೈನ್ ಕಂಪ್ಲೀಟ್ ಮಾಡ್ಕೋಬೇಕು. ಈಗ ನಾನು ಸ್ಯಾರಿ ಫುಲ್ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ. ಈಗ ನಾನು ಬೇಸ್ ಲೈನ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. 7 ಚೈನ್ ಒಂದು ಸಲ ಹಾಕಿ 5 ಚೈನ್ 3 ಟೈಮ್ಸ್ ಹಾಕಿ ಹೀಗೇ ಕೊನೆವರೆಗೂ ಮಾಡಿದ್ದೀನಿ. ಕೊನೆಗೂ ನಾನು ಫಸ್ಟಲ್ಲಿ 2 5 ಚೈನ್ ಲಾಕ್ ಮಾಡಿದ್ದೆ. ಅದೇ ಥರ ಇಲ್ಲಿಯೂ ನಾನು 2 5 ಚೈನ್ ಹಾಗೆ ಮಾಡಿ ಲಾಕ್ ಮಾಡಿ ದಾರಾನ ಕಟ್ ಮಾಡ್ಕೊಂಡಿದ್ದೀನಿ. ಇದೇ ಥರ ಬೇಸ್ ಲೈನ್ನ ಕಂಪ್ಲೀಟ್ ಮಾಡ್ಕೋಬೇಕು. ಈಗ ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಮಾಡೋಣ. ಸೆಕೆಂಡ್ ಸ್ಟೆಪ್ಪಿಗೆ ಮೊದಲಿಗೆ ಒಂದು ಲಾಕ್ ಮಾಡ್ಕೋಬೇಕು. ಅಲ್ಲಿಂದ ಇಲ್ಲಿ 5 ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ಒಂದು ಲಾಕ್ ಅಂದರೆ ಸಿಂಗಲ್ ಕ್ರೋಶೆ. ಅಲ್ಲಿಂದ 5 ಚೈನ್ 1 2 3 4 5 ಇಲ್ಲಿ ಲಾಕ್ ಮಾಡಿದ್ವಲ್ಲ ಅಲ್ಲಿಗೆನೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಈ ಥರ ಸ್ಯಾರಿ ಸುಕ್ ಬರದಂಗೆ ನೋಡ್ಕೊಳ್ಳಿ. ಅಲ್ಲಿಂದ 2 ಚೈನ್ 1 2 ಈ 5 ಚೈನ್ ಹಾಕಿದ್ವಲ್ಲ ಅಲ್ಲಿಗೆನೆ ನೀಡಲ್ ಹಾಕಿ ಒಂದು ಸಿಂಗಲ್ ಕ್ರೋಶೆ ಈ ಥರ ಬರುತ್ತೆ. ಅಲ್ಲಿಂದ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ 7 ಚೈನ್ ಲಾಕ್ ಮಾಡಿದ್ವಲ್ಲ ಅದರೊಳಗಡೆಯಿಂದ ನೀಡಲ್ನ ಮೇಲೆ ಕೆಳ್ಕೊಂಡು 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಈಗ ಒಂದು ತ್ರಿಬಲ್ ಕ್ರೋಶೆ ಆಗಿದೆ. ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಹೀಗೇನೆ ತ್ರಿಬಲ್ ಕ್ರೋಶೆ ಮಾಡ್ತಾ ಹೋಗಬೇಕು. 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಈಗ ಇನ್ನೊಂದು ತ್ರಿಬಲ್ ಕ್ರೋಶೆ ಆಯಿತು. ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಹೀಗೇನೆ ತ್ರಿಬಲ್ ಕ್ರೋಶೆ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಈ ಥರ 13 ತ್ರಿಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಹೀಗೇನೆ ಮಾಡಿಕೊಂಡು ಹೋಗಬೇಕು. ಸುಮಾರು ಈ ಡಿಸೈನ್ ನೋಡಿರ್ತೀರಾ,
ನಾನು ಈ ಸ್ಯಾರಿ ಸಿಂಪಲ್ ಆಗಿರೋದಕ್ಕೋಸ್ಕರ ನಾನು ಬೀಡ ಹಾಕದೇನೆ ಮಾಡ್ತಾ ಇದ್ದೀನಿ. 11 ಆಗಿದೆ, 12 ಇದು, 13 ನೋಡಿ ಈ ಥರ ಕಾಣಿಸುತ್ತೆ. ಅಲ್ಲಿಂದ ಈ 5 ಚೈನ್ ಇದೆ ಅಲ್ವಾ, ಇಲ್ಲಿ 5 ಚೈನ್ ಇಲ್ಲಿ ಅದ್ರೊಳಗಡೆಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 2 ಚೈನ್ 1 2 ಲಾಕ್ ಇರುವ ಕಡೆ ಲಾಕ್, ಅಲ್ಲಿಂದ 5 ಚೈನ್ 1 2 3 4 5 ಲಾಕ್ ಇರೋ ಕಡೆ ಲಾಕ್, ಮತ್ತೆ 2 ಚೈನ್ 1 2 ಇಲ್ಲಿ 5 ಚೈನ್ ಇರುವಲ್ಲಿಗೆ ಲಾಕ್. ಅಲ್ಲಿಂದ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. 7 ಚೈನ್ ಗ್ಯಾಪ್ ಇಂದ ನೀಡಲ್ ಹಾಕಿ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಹೀಗೆ ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. 2ರಲ್ಲಿ 1 2ರಲ್ಲಿ 1 ಹೀಗೆ 13 ತ್ರಿಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಹೀಗೇನೆ ಮಾಡ್ಕೊಳ್ತಾ ಹೋಗ್ತೀನಿ. 13 ಅಥವಾ 14 ತ್ರಿಬಲ್ ಕ್ರೋಶೆ ಹಾಕೊಳ್ಳಿ. ಇದಕ್ಕಿಂತ ಹೆಚ್ಚಾಗಿ ಹಾಕೊಳ್ಳೋದು ಬೇಡ, ಚೆನ್ನಾಗಿ ಕಾಣಿಸಲ್ಲ. ನೀವು ಡಬಲ್ ಕ್ರೋಶೆ ಕೂಡ ಹಾಕೋಬಹುದು, ತ್ರಿಬಲ್ ಕ್ರೋಶೆನೆ ಹಾಕೋಬೇಕು ಅಂತ ಏನೂ ಇಲ್ಲ. ಹೀಗೇನೆ ಮಾಡ್ತಾ ಹೋಗ್ತೀನಿ. 13 ತ್ರಿಬಲ್ ಕ್ರೋಶೆ ಮಾಡ್ಕೊಳ್ತೀನಿ. 1 2 3 4 5 6 7 8 9 10 11 ಆಗಿದೆ. ಇನ್ನು 2 ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. 13 ತ್ರಿಬಲ್ ಕ್ರೋಶೆ ಆಯಿತು ನೋಡಿ, ಕಂಪ್ಲೀಟ್ ಮಾಡಿದ್ದೀನಿ 13 ತ್ರಿಬಲ್ ಕ್ರೋಶೆ. ಅಲ್ಲಿಂದ 5 ಚೈನ್ ಇರುವಲ್ಲಿ ಲಾಕ್, ಅಲ್ಲಿಂದ 2 ಚೈನ್ 1 2 ಲಾಕ್ ಇರುವ ಕಡೆ ಲಾಕ್, ಅಲ್ಲಿಂದ 5 ಚೈನ್ 1 2 3 4 5 ಲಾಕ್ ಇರುವ ಕಡೆ ಲಾಕ್. ಈ ಥರ ಕಾಣಿಸುತ್ತೆ. ಅಲ್ಲಿಂದ 2 ಚೈನ್ 1 2 ಇಲ್ಲಿ ಲಾಕ್ ಮಾಡ್ಕೊಳ್ತೀನಿ. 5 ಚೈನ್ ಇದೆ ಅಲ್ವಾ, ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಮತ್ತೆ ಇಲ್ಲಿ 7 ಚೈನ್ ಹಾಕಿದ್ದೀನಲ್ವಾ, ಅಲ್ಲಿಂದ ತ್ರಿಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ನಾನೀಗ ಫುಲ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಕಂಪ್ಲೀಟ್ ಆದಮೇಲೆ ಅದು ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಹೀಗೇನೆ ಫುಲ್ ಸ್ಯಾರಿ ಫುಲ್ಲು ಹಾಕೊಂಡು ಹೋಗಬೇಕು. ತ್ರಿಬಲ್ ಕ್ರೋಶೆ 13 ತ್ರಿಬಲ್ ಕ್ರೋಶೆ 13 ಅಥವಾ 14 ಹಾಕೋಬೋದು. ಈಗ ಕಂಪ್ಲೀಟ್ ಮಾಡ್ತೀನಿ. ಈಗ ನಾನು ಸೆಕೆಂಡ್ ಸ್ಟೆಪ್ಪು ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಕೊನೆಗೆ 2 ಚೈನ್ ಹಾಕಿ ದಾರಾನ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಕಾಣಿಸುತ್ತೆ. ಈಗ ಥರ್ಡ್ ಸ್ಟೆಪ್ ಶುರು ಮಾಡ್ತೀನಿ, ನೋಡೋಣ. ಈಗ ನೆಕ್ಸ್ಟ್ ಕಲರ್ ತಗೊಂಡಿದ್ದೀನಿ, ಅದನ್ನು ಲಾಕ್ ಮಾಡ್ಕೊಳ್ತೀನಿ. 5 ಚೈನ್ಗೂ ಒಂದ್ಸಲ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 5 ಚೈನ್ 5 ಚೈನ್ ಹಾಕಿ ಲಾಕ್ ಇರುವ ಕಡೆ ಲಾಕ್, ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ ನೋಡಿ ತ್ರಿಬಲ್ ಕ್ರೋಶೆ ಹಾಕಿದ್ವಲ್ಲ, ಅದ್ರ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರಾನ ಮೇಲೆ ಕೇಳ್ಕೊಳ್ತೀನಿ. 2ರಲ್ಲಿ 1 2ರಲ್ಲಿ 1 ಇದು ಡಬಲ್ ಕ್ರೋಶೆ ಆಗುತ್ತೆ. ನೀವು 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಮಾಡಿದರೆ ಅದು ತ್ರಿಬಲ್ ಕ್ರೋಶೆ, ಇದು ಡಬಲ್ ಕ್ರೋಶೆ. ಅಲ್ಲಿಂದ 3 ಚೈನ್ 2 3 ಇಲ್ಲಿ ನಾವು ಕಂಬ ಹಾಕಿದ್ದೆ ಅಲ್ವಾ, ಇಲ್ಲಿ ಕಂಬ ಕಾಣಿಸ್ತಾ ಇದೆ, ಅದ್ರ ಒಳಗಡೆ ಗ್ಯಾಪ್ ಇದೆ. ಗ್ಯಾಪಿಂದ ದಾರಾನ ಮೇಲೆ ಎಳ್ಕೊಂಡು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಅದು ಪಿಕಾಟ್ ಆಗುತ್ತೆ. ಹಾಗೆಯೇ ನೀಡಲ್ ಮೇಲೆ ಮತ್ತೊಮ್ಮೆ ದಾರ ಸುತ್ಕೊಳ್ತೀನಿ. ತ್ರಿಬಲ್ ಕ್ರೋಶೆ ಇದೆ ಅಲ್ವಾ, ಇಲ್ಲಿ ನೆಕ್ಸ್ಟ್ ತ್ರಿಬಲ್ ಕ್ರೋಶೆಯಲ್ಲಿ ಗ್ಯಾಪ್ ಇರುತ್ತೆ. ಅಲ್ಲಿಂದ ನೀಡಲ್ ಹಾಕಿ ದಾರಾನ ಮೇಲೆ ಕೇಳ್ಕೋಬೇಕು. ಮತ್ತೆ 2ರಲ್ಲಿ 1 2ರಲ್ಲಿ 1 ಈಗ ಒಂದು ಡಬಲ್ ಕ್ರೋಶೆ ಆಯಿತು. ಅಲ್ಲಿಂದ 3 ಚೈನ್ 2 3 ಗ್ಯಾಪ್ನಲ್ಲಿ ದಾರ ನೀಡಲ್ ಹಾಕಿ ದಾರಾನ ಮೇಲೆ ಕೇಳ್ಕೊಳ್ತೀನಿ. ಅದನ್ನು ಲಾಕ್, ಒಂದು ಪಿಕೌಟ್ ಆಯಿತು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಈ ಗ್ಯಾಪ್ನಲ್ಲಿ ನೀಡಲ್ ಹಾಕಿ ದಾರಾನ ಮೇಲೆ ಕೇಳ್ಕೊಳ್ತೀನಿ. ಮತ್ತೆ 2ರಲ್ಲಿ 1 2ರಲ್ಲಿ 1 ಅದಕ್ಕೆ 3 ಚೈನ್, ಮತ್ತೆ ಕಂಬದೊಳಗೆ ನೀಡಲ್ ಹಾಕಿ ದಾರಾನ ಮೇಲೆ ಕೇಳ್ಕೊಳ್ತೀನಿ. ಮತ್ತೆ ಲಾಕ್, ಪಿಕಾಟ್ ರೆಡಿ ಆಗುತ್ತೆ. ಈ ಥರನೇ ಬರಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಇನ್ನೊಂದು ತ್ರಿಬಲ್ ಕ್ರೋಶೆ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಮೇಲೆ ಕೇಳ್ಕೊಳ್ತೀನಿ. ಮತ್ತೆ 2ರಲ್ಲಿ 1 2ರಲ್ಲಿ 1 ಮತ್ತೆ 3 ಚೈನ್ 1 ಆಯಿತು 2 3 ಮತ್ತೆ ಕಂಬದೊಳಗಡೆಯಿಂದ ನೀಡಲ್ ಹಾಕಿ ದಾರಾನ ಮೇಲೆ ಕೇಳ್ಕೊಂಡು ಒಂದು ಸಿಂಗಲ್ ಕ್ರೋಶೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಈ ಗ್ಯಾಪಲ್ಲೇ ನೀಡಲ್ ಹಾಕಿ ದಾರಾನ ಮೇಲೆ ಕೇಳ್ಕೊಳ್ತೀನಿ. 2ರಲ್ಲಿ 1 2ರಲ್ಲಿ 1 ಮತ್ತೆ 3 ಚೈನ್ 2 3 ಈ ಥರ ಬರುತ್ತೆ ಡಿಸೈನು. ಇಲ್ಲಿ 13
ಪಿಕಾಟ್ ಹಾಕಿದ್ದೀನಿ. ಅಲ್ಲಿಂದ ಇಲ್ಲಿ ಲಾಕ್ ಇದೆ ಅಲ್ವಾ, ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 5 ಚೈನ್ 1 2 3 4 5 ಲಾಕ್ ಇರೋ ಕಡೆ ಲಾಕ್. ಇದು ಕುಚ್ಚು ಹಾಕಕ್ಕಿರುವಂಥದ್ದು 5 ಚೈನ್. ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಇಲ್ಲಿ ಗ್ಯಾಪ್ ಇದೆಲ್ಲ ಕಾಣಿಸುತ್ತೆ ಅಂತ ಅನ್ಕೊಳ್ತೀನಿ. ಇಲ್ಲಿ ಗ್ಯಾಪ್ ಇರೋ ಅಲ್ಲಿ ನೀಡಲ್ ಹಾಕಿ ದಾರನ ಮೇಲೆ ಕೇಳ್ಕೊಳ್ತೀನಿ. ಇಲ್ಲಿ ಮೇಲೆ ಕೇಳ್ಕೊಂಡು 2ರಲ್ಲಿ 1 2ರಲ್ಲಿ 1. ಅಲ್ಲಿಂದ 3 ಚೈನ್ 1 2 3. ಈ ಡಬಲ್ ಕ್ರೋಶೆ ಹಾಕಿದ್ದಲ್ಲಿ ಗ್ಯಾಪ್ ಇದೆ, ಅದರೊಳಗಡೆಯಿಂದ ನೀಡಲ್ ತಗೊಂಡು ದಾರನ ಮೇಲೆ ಹಿಡ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಆಗ ಅದು ಒಂದು ಪಿಕಾಟ್ ಆಗುತ್ತೆ. ಹೀಗೇನೆ ಫುಲ್ ಡಿಸೈನ್ ಮಾಡ್ಕೊಂಡು ಹೋಗಬೇಕು. ಇಲ್ಲಿ 13 ಪಿಕಾಟ್, ಅಲ್ಲಿಂದ ಲಾಕ್, ಅಲ್ಲಿಂದ 5 ಚೈನ್, ಅಲ್ಲಿಂದ ಮತ್ತೆ ಪಿಕಾಟ್ ಡಿಸೈನ್ ಸ್ಟಾರ್ಟ್ ಮಾಡಬೇಕು. ಇದೇ ಥರ ಮಾಡಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಈ ಗ್ಯಾಪ್ನಲ್ಲಿ ನೀಡಲ್ ಹಾಕಿ ದಾರಾನ ಮೇಲೆ ಕೇಳ್ಕೊಂಡು 2ರಲ್ಲಿ 1 2ರಲ್ಲಿ 1 ಮತ್ತೆ 3 ಚೈನ್ 3 ಗ್ಯಾಪಲ್ಲಿ ನೀಡಲ್ ಹಾಕಿ ದಾರಾನ ಮೇಲೆ ಕೇಳ್ಕೊಂಡು ಒಂದು ಲಾಕ್ ಮಾಡ್ತೀನಿ. ಅದೊಂದು ಪಿಕಾಟ್ ಆಗುತ್ತೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಗ್ಯಾಪ್ನಲ್ಲಿ ನೀಡಲ್ ಹಾಕಿ ದಾರಾನ ಮೇಲೆ ಕೇಳ್ಕೊಂಡು 2ರಲ್ಲಿ 1 2ರಲ್ಲಿ 1 ಮತ್ತೆ 3 ಚೈನ್ ಗ್ಯಾಪ್ನಲ್ಲೇ ನೀಡಲ್ ಹಾಕಿ ದಾರಾನ ತಗೊಂಡು ಒಂದು ಪಿಕಾಟ್. ಹೀಗೇನೆ ಮಾಡ್ತಾ ಹೋಗಬೇಕು. ಈ ಥರ ಡಿಸೈನ್ ಬರುತ್ತೆ. ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಈಗ ಡಿಸೈನ್ ಕಂಪ್ಲೀಟ್ ಮಾಡಿ 157 ದಾರದಿಂದ ಕುಚ್ಚು ಹಾಕಿದ್ದೀನಿ. ಕುಚ್ಚು ಹಾಕಿದ ಮೇಲೆ ಈ ಥರ ಕಾಣಿಸುತ್ತೆ. ನಿಮಗೂ ಇಷ್ಟ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದಕ್ಕೆ ನಾನು ಬೀಡ್ ಏನು ಯೂಸ್ ಮಾಡಲಿಲ್ಲ, ಸಿಂಪಲ್ಲಾಗಿ ಬರೀ ಥ್ರೆಡ್ ವರ್ಕಲ್ಲೇ ಮಾಡಿದ್ದೀನಿ. ಇದಕ್ಕೆ ನೀವು ಚಾರ್ಜ್ ಮಾಡ್ಬೋದು ಅಂದರೆ 650ಇಂದ 750 ಮಾಡ್ಬೋದು. ಅಂದರೆ ಪ್ಲೇಸ್ ಡಿಪೆಂಡ್ ಆಗುತ್ತೆ. ಹಾಗೆಯೇ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಿಮಗೆ ಇದಕ್ಕೆ ಬೀಡ್ ಬೇಕಂದ್ರೂ ಹಾಕ್ಕೋಬೋದು. ಬಾಲ್ ಚೈನ್ ಅಥವಾ ಸ್ಟೋನ್ ಚೈನ್ ಸಮೇತ ಇಲ್ಲಿಗೆ ಸ್ಟಿಕ್ ಮಾಡ್ಕೋಬೋದು. ತುಂಬ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ. ನನಗೆ ಈ ಸ್ಯಾರಿ ಸಿಂಪಲ್ ಆಗಿರೋದ್ರಿಂದ ನಾನು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಏನು ಬೀಡ್ ಹಾಕಿಲ್ಲ, ನಾನು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು. ಬಾಯ್.